ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಿನ ವಿರೋಧಿಸಿ ಇವತ್ತು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಯಾವ ಬಂದ್ನ ಎಫೆಕ್ಟ್ ಕಂಡು ಬರ್ತಾ ಇಲ್ಲ. ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ ನ ಒಂದು BMTC ಬಸ್ ನಿಲ್ದಾಣದ ಬಳಿ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. BMTC ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದ್ದಾವೆ. ಪ್ರತಿದಿನ ಸುಮಾರು 170ಕ್ಕೂ ಹೆಚ್ಚು ಬಸ್ಗಳು, ಸುಮಾರು 550ಕ್ಕೂ ಹೆಚ್ಚು ಟ್ರಿಪ್ಗಳು ಬೆಂಗಳೂರು ನಗರದ ವಿವಿಧ ಭಾಗಕ್ಕೆ ತೆರಳುತ್ತಾ ಪ್ರತಿದಿನ ಸಂಚಾರವನ್ನ ನಡೆಸುತ್ತೆ. ಹಾಗಾಗಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೆಳಗ್ಗೆಯಿಂದನೂ ಕೂಡ ಬಸ್ಗಳ BMTC ಬಸ್ಗಳ ಸಂಚಾರ ಸುಗಮವಾಗಿ ಕಂಡು ಬರ್ತಾ ಇದೆ. ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ಪ್ರಯಾಣಿಕರನ್ನ ನಗರದ ವಿವಿಧ ಭಾಗಗಳಿಗೆ ತಲುಪಿಸೋದಕ್ಕೆ BMTC ಬಸ್ಗಳು ಕೂಡ ಏನು ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ 40ಕ್ಕೂ ಹೆಚ್ಚು ಟ್ರಿಪ್ಗಳ ಬಸ್ಗಳು ಈಗಾಗಲೇ ಬೆಂಗಳೂರು ನಗರಕ್ಕೆ ಸಂಚಾರವನ್ನ ಕೂಡ ಮಾಡ್ತಾ ಇದ್ದಾವೆ. ಜೊತೆಗೆ ಏನು ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರ ಅಂದ್ರೆ ಏನು ಬೆಂಗಳೂರಿನ ಬಸವನಗುಡಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳು ಮೆಜೆಸ್ಟಿಕ್ ಆಗಿರ್ಬೋದು, ಜೊತೆಗೆ ಮಾರ್ಕೆಟ್ ಆಗಿರ್ಬೋದು, ಈ ಭಾಗಗಳಿಗೆ ಹೋಗೋದಕ್ಕೂ ಕೂಡ ಬಸ್ಗಳು ಎಲ್ಲವೂ ಕೂಡ ನಿಂತಿರುವಂತದ್ದು. ಜೊತೆಗೆ ಬಸ್ಗಳು ಏನು ಈಗ ನಗರದ ವಿವಿಧ ಭಾಗಗಳಿಂದ ಪ್ರಯಾಣಿಕರನ್ನ ಕೂಡ ಕರೆದುಕೊಂಡು ಬರ್ಲಾಗ್ತಾ ಇದೆ. ಜೊತೆಗೆ ಏರ್ಪೋರ್ಟ್ ನಲ್ಲಿ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಪ್ರಯಾಣಿಕರನ್ನ ಕೂಡ ಕರೆದುಕೊಂಡು ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ನಗರದ ವಿವಿಧ ಭಾಗಗಳಿಂದ ಬರ್ತಾ ಇರ್ತಕ್ಕಂಥ ಬಸ್ಗಳಿಂದ ಪ್ರಯಾಣಿಕರು ಕೂಡ ಇಳಿದು ಸುಗಮವಾಗಿ ಕೆಂಪೇಗೌಡ ಏರ್ಪೋರ್ಟ್ ನ ಡಿಪಾರ್ಚರ್ಗೆ ತಲುಪ್ತಾ ಇದ್ದಾರೆ. ಜೊತೆಗೆ ಬೇರೆ ಕಡೆ ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರು ಅದು ಇಬ್ಬರಾಗಿರ್ಲಿ 4 ಜನ ಆಗಿರ್ಲಿ ಇಲ್ಲಿಂದ ಪಿಕಪ್ ಮಾಡಿಕೊಂಡು ಬೆಂಗಳೂರು ನಗರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಹಿಂದೆ ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಕೆಲವು ಬಸ್ಗಳಿಗೆ ಏನು ಹಿಂದೆ ಆದಂತಹ ಬಂದ್ಗಳ ಸಂದರ್ಭದಲ್ಲಿ ಬಸ್ಗಳಿಗೆ ಕಲ್ಲುಗಳನ್ನ ಹೊಡೆಯಲಾಗ್ತಾ ಇತ್ತು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದ ಬಂಧನ ಎಫೆಕ್ಟ್ ಇಲ್ಲದೆ ಈಗ ಸರಾಗವಾಗಿ ಚಾಲಕರು ಕೂಡ ಆ ಬಸ್ಗಳನ್ನ ಬೆಂಗಳೂರಿನ ನಗರದ ವಿವಿಧ ಭಾಗಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏರ್ಪೋರ್ಟ್ ನಲ್ಲಿ ಏನು ಈಗ BMTCಗಳ ಎಲ್ಲಿ ಇದೆ ಅಲ್ಲಿ ಕೂಡ ಈಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಟು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾಗಿ ಅಕಸ್ಮಾತ್ ಏನಾದ್ರು ಯಾರಾದ್ರೂ ಪ್ರತಿಭಟನಾಕಾರರು ಬಂದು ಏನಾದ್ರು ಬಸ್ಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡದವರು ಅನ್ನತಕ್ಕಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒಂದು BMTC ಬಸ್ ನಿಲ್ದಾಣದ ಆ ಭಾಗ ಮತ್ತೆ ಹೊರಭಾಗಗಳಲ್ಲಿ ಕೂಡ ಈಗ ಏರ್ಪಾಟು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಏನು ಇವತ್ತು ಬಂದ್ಗೆ ಏನ್ ಕರೆ ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ರೀತಿಯಾದ ಆ ಒಂದು ಬಂದ್ನ ಎಫೆಕ್ಟ್ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಂಡು ಬರ್ತಾ ಇಲ್ಲ. ಜೊತೆಗೆ BMTC ವಾಯುವಜ್ರ ಬಸ್ಗಳು ಕೂಡ ಎಂದಿನಂತೆ ನಗರಕ್ಕೆ ತೆರಳುತ್ತಾ ಇದ್ದಾವೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.